ಎಸ್, ಈಗ ಹಳ್ಳಿಯಿಂದ ಡಿಲ್ಲಿವರೆಗೂ ಕೂಡ ಗಿಲ್ಲಿಗೆ ಒಂದಿಷ್ಟು ಫ್ಯಾನ್ ವಿಶ್ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಫಿನಾಲೆ ಇದೆ, ಫೈನಲ್ ಇವತ್ತೇ ಫೈನಲ್. ಒಂದ್ ಕಡೆ ಗಮನಿಸ್ತಾ ಹೋದ್ರೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಫಳಾರ್ ಗಿಲ್ಲಿಯ ಕ್ರೇಜ್. ಒಂದ್ ಕಡೆ ರಾಜ್ಯಾದ್ಯಂತ ಗಿಲ್ಲಿ ಪರ ಜನರ ಒಂದಿಷ್ಟು ಬ್ಯಾಟಿಂಗ್. ಮಂಡ್ಯದಲ್ಲಿ ಗಿಲ್ಲಿ ಗೆಲುವಿಗೆ ಅಭಿಮಾನಿಗಳು ಪೂಜೆ ಪುನಸ್ಕಾರ, ವಿಶೇಷವಾಗಿ ಪೂಜೆಗಳನ್ನ ಮಾಡ್ತಾ ಇದ್ದಾರೆ ಗಿಲ್ಲಿಗಾಗಿ. ನೋಡಿ, ಇದು ಗಿಲ್ಲಿಯ ತಾಕತ್ತು. ಒಂದು ಕಡೆ ಗಮನಿಸ್ತಾ ಹೋದ್ರೆ ಇದು ರೀ ಅಭಿಮಾನ ಅನ್ನುವಂಥದ್ದು. ಹಳ್ಳಿಯಿಂದ ದಿಲ್ಲಿಯವರೆಗೂ ಕೂಡ ಒಂದು ಕಡೆ ಪ್ರೀತಿಯನ್ನ ತೋರಿಸ್ತಾ ಇದ್ದಾರೆ ಅಂತಂದ್ರೆ, ರಾಜ್ಯಾದ್ಯಂತ ಗಿಲ್ಲಿಯ ಪರ ಜನ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಗಿಲ್ಲಿ ಗೆಲುವಿಗೆ ಅಭಿಮಾನಿಗಳು ವಿಶೇಷವಾಗಿ ಒಂದಿಷ್ಟು ಪೂಜೆಗಳನ್ನ ಮಾಡ್ತಾ ಇದ್ದಾರೆ. ನೋಡಿ, ಗಮನಿಸ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಒಂದು ಕಡೆ ಗಿಲ್ಲಿಗೆ ಸಿಕ್ಕಿರುವಂತ ಈ ಅವಾರ್ಡ್ಗಳು, ಅದರ ಜೊತೆಗೆ ಮತ್ತೊಂದು ಕಡೆ ಗಿಲ್ಲಿ ಅವರ ಮನೆ, ಮತ್ತೊಂದು ಕಡೆ ಅಭಿಮಾನಿಗಳು ಕಟ್ಔಟ್ ಹಾಕ್ತಾ ಇರುವಂಥದ್ದು, ಇವೆಲ್ಲವೂ ಕೂಡ ಗಮನಿಸ್ತಾ ಹೋದ್ರೆ ನೋಡಿ, ಮಳವಳ್ಳಿ ದೃಶ್ಯಾವಳಿಗಳು. ಆಟೋದಲ್ಲೂ ಕೂಡ ಎಲ್ಲ ಕಡೆಯೂ ಕೂಡ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಗಿಲ್ಲಿಗೆ ವೋಟ್ ಮಾಡಬೇಕು, ಗಿಲ್ಲಿನೇ ಗೆಲ್ಲಬೇಕು, ಗಿಲ್ಲಿನೇ ಗೆಲ್ಲೋದು ಅನ್ನುವಂಥದ್ದು. ಮಳವಳ್ಳಿಯ ಮುತ್ತು ನೀನು, ಕನ್ನಡಿಗರ ಸೊತ್ತು ನೀನು ಅನ್ನುವ ಮೂಲಕ ಇದು ರೀ ಗತ್ತು ಅಂತಂದ್ರೆ. ಅಭಿಮಾನಿಗಳು ಪ್ರೀತಿಯನ್ನು ತೋರಿಸೋದಕ್ಕೆ ನಿಂತರು ಅಂತಂದ್ರೆ ತಲೆ ಮೇಲೆ ಹೊತ್ತು ಮೆರಿತಾರೆ ಸ್ವಾಮಿ. ಕರ್ನಾಟಕದವರು ವಿಶಾಲ ಹೃದಯದವರು. ಒಂದು ಸಾರಿ ಪ್ರೀತಿಯನ್ನ ತೋರಿಸೋದಕ್ಕೆ ಆರಂಭ ಮಾಡಿದ್ರು ಅಂತಂದ್ರೆ ಅವರ ಮೇಲೆ ಹೌದು ಇವನು ನಮ್ಮವನು ಅಂತ ಒಂದು ಸಾರಿ ಅಪ್ಪಿಕೊಂಡ ಮೇಲೆ ಮುಗಿಯಿತು ಕತೆ. ಅವ್ರು ಯಾರೇ ಆದ್ರೂ ಕೂಡ ಅವರನ್ನ ಹೊತ್ತು ಮೆರೆಸ್ತಾರೆ. ಇದು ಕರ್ನಾಟಕದ ಒಂದು ಕಡೆ ಗತ್ತು, ಕನ್ನಡಿಗರ ಒಂದು ಗತ್ತು. ಅದರಲ್ಲೂ ಕೂಡ ನಮ್ಮ ಹಳ್ಳಿಯ ಹೈದ, ನಮ್ಮೆಲ್ಲರ ಹೆಮ್ಮೆಯ ಒಂದು ರೀತಿಯಾಗಿ ಗಿಲ್ಲಿಯ ಬಿಗ್ ಬಾಸ್ ಈ ಬಾರಿಯ ವಿನ್ನರ್ ಯಾರಾಗ್ತಾರೆ ಅಂತಂದ್ರೆ ಅದು ಗಿಲ್ಲಿ ಅಂತಾನೆ ಹೇಳ್ಬೋದು. ಗಿಲ್ಲಿಗಿರುವಂಥ ಕ್ರೇಜು, ಗಿಲ್ಲಿಗಿರುವಂಥ ಲಾಯಲಿಟಿ, ಗಿಲ್ಲಿಗಿರುವಂಥ ಪಾಪ್ಯುಲಾರಿಟಿ, ಆ ಗಿಲ್ಲಿಗಿರುವಂಥ ಫ್ಯಾನ್ಸ್ ಫಾಲೋವರ್ಸ್, ಗಿಲ್ಲಿಗಿರುವಂಥ ಆ ತಾಕತ್ತು, ಅದಕ್ಕೆ ಹೇಳೋದು ಮಳಬಳಿಯ ಮುತ್ತು ನೀನು, ಕನ್ನಡಿಗರ ಸೊತ್ತು ನೀನು ಅಂತ. ಯಾಕೆ ಕೂಗ್ತಾರೆ ಹೇಳಿ, ಯಾಕೆ ಬರೀತಾರೆ ಹೇಳಿ? ನೋಡಿ, ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಕಟ್ಔಟು, ಎಲ್ಲಿ ನೋಡಿದ್ರೂ ಕೂಡ ಗಿಲ್ಲಿಯ ಹವಾ. ಸಾಮಾಜಿಕ ಜಾಲತಾಣ ತೆಗೆದ್ರೆ ಸಾಕು, ಬರೀ ಗಿಲ್ಲಿ 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 ಗಿಲ್ಲಿ. ಇದು ಎಲ್ಲೆಲ್ಲಿ ಗಿಲ್ಲಿಯ ಹವಾ ಸ್ವಾಮಿ. ಏನ್ರಿ ಇದು ಗಿಲ್ಲಿಯ ಕ್ರೇಜು? ಇಷ್ಟರ ಮಟ್ಟಿಗೆ ಗಿಲ್ಲಿಯ ಕ್ರೇಜಾ? ಈ ಸಾರಿಯ ಬಿಗ್ ಬಾಸ್ ಸೀಸನ್ ಏನಿದೆಯಲ್ಲ ಸ್ವಾಮಿ, ಈ ಬಾರಿಯ ವಿನ್ನರ್ ಒಂದು ಕಡೆ ಗಮನಿಸ್ತಾ ಹೋದ್ರೆ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಒಂದು ಕಡೆ ವಿಕಿಪೀಡಿಯಾ ಕೂಡ ಹೇಳ್ತಾ ಇದೆ ರನ್ನರ್ ಯಾರು, ವಿನ್ನರ್ ಯಾರು ಅಂತ. ಹಾಗಾಗಿ ಅಷ್ಟರ ಮಟ್ಟಿಗೆ ಪ್ರೀತಿಯನ್ನು ತೋರಿಸ್ತಾ ಇರುವಂಥದ್ದು. ನೋಡಿ, ಗೂಗಲ್ ಸರ್ಚ್ ಮಾಡಿದ್ರೂ ಕೂಡ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಒಂದು ಕಡೆ ಗಮನಿಸ್ತಾ ಹೋದ್ರೆ ವಿನ್ನರ್ ಯಾರು ಅಂತಂದ್ರೆ ಅದು ಗಿಲ್ಲಿ ನಟ ಅಂತ ಹೇಳುತ್ತೆ. ರನ್ನರ್ ಅಪ್ ಯಾರು ಅಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ಅಂತ ಹೇಳ್ತಾರೆ. ಇದು ವಿಕಿಪೀಡಿಯಾ ಹೇಳ್ತಾ ಇರೋದು, ನಾವಲ್ಲ ಸ್ವಾಮಿ, ವಿಕಿಪೀಡಿಯಾ ಹೇಳ್ತಾ ಇರುವಂಥದ್ದು. ನೋಡಿ, ಗೂಗಲ್ಗೂ ಕೂಡ ಗೊತ್ತಾಗಿದೆ, ವಿಕಿಪೀಡಿಯಾಗೂ ಕೂಡ ಗೊತ್ತಾಗಿದೆ ಗಿಲ್ಲಿಯ ಗತ್ತು ಏನು ಅನ್ನುವಂಥದ್ದು. ಈ ಬಾರಿಯ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರು ಅಂತ ಬಂದ್ರೆ ಅಲ್ಲಿ ವಿಕಿಪೀಡಿಯಾವು ಕೂಡ ತೋರಿಸ್ತಾ ಇದೆ. ಅದು ಯಾರಪ್ಪ ಇದು ವಿನ್ನರು ಹಾಗಾದ್ರೆ ಅಂತ ನಾವೆಲ್ಲರೂ ಕೂಡ ಅನ್ಕೊಳ್ತಾ ಇದ್ವಿ. ಗೂಗಲ್ಗೂ ವಿಕಿಪೀಡಿಯಾಗೂ ಕೂಡ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಆ ಕ್ರೇಜು, ಆ ಗತ್ತು, ಆ ಗಮ್ಮತ್ತು ಎಲ್ಲವೂ ಕೂಡ ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ನೋಡ್ತಾ ಇದ್ದೀರಾ, ಇವತ್ತು ಒಂದು ಕಡೆ ಗಮನಿಸ್ತಾ ಹೋದ್ರೆ ಬಹಳ ಅದ್ಭುತವಾದಂಥ ದಿನ. ಅದರಲ್ಲೂ ಕೂಡ ಗಿಲ್ಲಿಯ ಅಭಿಮಾನಿಗಳಿಗೆ ಇವತ್ತಂತರೂ ಹಬ್ಬದ ವಾತಾವರಣ ಸ್ವಾಮಿ, ಹಬ್ಬದ ವಾತಾವರಣ. ಬಿಗ್ ಬಾಸ್ ಕಪ್ಪು ಹಿಂಗೆ ಹಿಡ್ಕೊಂಡು ಗಿಲ್ಲಿ ಹೊರಗಡೆ ಬರ್ತಾ ಇದ್ರೆ ಅದು ನೋಡೋದಕ್ಕೆ ಚಂದ ಒಂದು ರೀತಿಯಾಗಿ. ಮೋಸ್ಟ್ಲಿ ಒಂದು ವಾರ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ ನನ್ನ ಅನಿಸಿದ ಮಟ್ಟಿಗೆ. ಯಾಕೆ ಅಂತಂದರೆ ಅಷ್ಟರ ಮಟ್ಟಿಗೆ ಪ್ರೀತಿಯನ್ನು ತೋರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಭಿಮಾನಿಗಳು. ಒಂದು ವಾರ ಅಂತೂ ಎಲ್ಲಿಯೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಅಂತ ಅನ್ಕೋತೀನಿ ನಾನು. ಆ ಗಿಲ್ಲಿಯ ಕ್ರೇಜು ಹಂಗಿದೆ ರೀ, ಗಿಲ್ಲಿಯ ತಾಕತ್ತು ಹಂಗಿದೆ ಕಣ್ರಿ. ಮಂಡ್ಯದಲ್ಲಿ ಗಿಲ್ಲಿ ಗೆಲುವಿಗಾಗಿ ವಿಶೇಷ ಪೂಜೆ. ಕೇವಲ ಮಂಡ್ಯ ಅಲ್ಲ, ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಅಜ್ಜಿ ಬಾಯಿ ಹಿಡ್ಕೊಂಡು ಕಿರಿಯರ ತನಕವೂ ಕೂಡ, ಕಿರಿಯರು ಹಿಡಿದು ಹಿರಿಯರ ತನಕವೂ ಕೂಡ ಗಿಲ್ಲಿಯ ಗೆಲ್ಲಬೇಕು ಅನ್ನುವಂಥ ಒಂದು ಆ ನಂಬಿಕೆ, ಅವರ ಮೇಲೆ ಇರುವಂಥ ಆ ಪ್ರೀತಿಯನ್ನು ಇದೀಗ ತೋರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ವಿಕಿಪೀಡಿಯಾಗೂ ಕೂಡ ಗೊತ್ತಾಗಿದೆ ಅಂತಂದಾಗ ಏನಿದೆ ಹೇಳಿ. ಅದರಲ್ಲೂ ಕೂಡ